ಬಾಣ ಅಂತ ಗೈಸ್ ಇದೇನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮನ ಮಗಳನ್ನ ಮದುವೆ. ಸೊ ಆ್ಯಕ್ಚುಲಿ ನಾನು ಮಂಡೇನೇ ಮದುವೆ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಹಸೆ ಅಂತ ಗೊತ್ತಾಯಿತು. ಇವತ್ತು ಹಸೆಗೆ ಬಂದಿದ್ದೀವಿ. ಎಲ್ಲ ಆಲ್ಮೋಸ್ಟ್ ರೆಡಿ ಆಗ್ತಾ ಇದ್ದಾರೆ. ನಂದು ಇವಾಗ ಫ್ರೆಶ್ ಅಪ್ ಆಯಿತು, ತಿಂಡಿ ತಿಂದ್ಬಿಟ್ಟು ರೆಡಿ ಆಗೋಣ ಅಂತ ಬಂದೆ. ನಾನು ಇವತ್ತು ಪೂರ್ತಿ ಏನೇನು ಶಾಸ್ತ್ರ ನಡೆಯುತ್ತೆ, ಕೆಲವರಿಗೆ ಶಾಸ್ತ್ರಗಳ ಬಗ್ಗೆ ಗೊತ್ತಿರಲ್ಲ. ಸೊ ಆ ಶಾಸ್ತ್ರಗಳು ಏನೇನು ನಡೆಯುತ್ತೆ ಅಂತ ಎಲ್ಲ ತಿಳ್ಕೊಬೋದು ಇದನ್ನು ನೋಡಿ. ಹೆಂಗೆ ನಡೆಯುತ್ತೆ ನಮ್ಮನೆ ಪ್ರೋಗ್ರಾಮ್, ನಾನು ಹೆಂಗೆ ರೆಡಿ ಆಗ್ತೀನಿ, ನಮ್ಮ ಮನೆಯವರೆಲ್ಲ ಹೇಗೆ ರೆಡಿ ಆಗ್ತಾರೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ ಗೈಸ್. ತಕ್ಷಣ ಎಲ್ಲ ಕೊಟ್ಟಿದ್ದಾರೆ, ನಾವಿನ್ನೂ ಎದ್ದೇ ಇರಲಿಲ್ಲ ಅವಾಗ. ಎಲ್ಲ ಬಟ್ಟೆ ಇಡೋ ಶಾಸ್ತ್ರ ಮಾಡ್ತೇವೆ, ಅದಕ್ಕೆಲ್ಲ ರೆಡಿ ಮಾಡ್ಕೊಂತೀವಿ. ಗೈಸ್ ನನ್ನ ನೈಸ್ ನೋಡಿ, ಆಂಟಿ ಏನು ಹೇಳ್ತೀರಿ? ಏನಂಟಿ ಏನಂಟಿ ಇದು? ಹೇಳಂಟಿ. ಜಾವಗಲ್ ಬಾಣ ಅಂತ ಗೈಸ್ ಇದೇನು. ಗೈಸ್ ನನ್ನ ವಾಯ್ಸ್ ಹಾಕ್ತೀಯಾ ಅಂತ ಆಂಟಿ ಕೇಳ್ತವ್ರೆ. ಆಂಟಿ ನಿಮ್ಮ ವಾಯ್ಸ್ ಚೆನ್ನಾಗಿ ಬಿಡ ಆಂಟಿ. ಫೈನಲಿ ತಿಂಡಿ ಕರೆದ್ರು, ಹೋಗ್ತಾ ಇದೀವಿ ಇವಾಗ. ಬನ್ನಿ ಗೈಸ್, ತಿಂಡಿ ಏನಿದೆ ನೋಡೋಣ, ತಿನ್ನೋಣ. ಹೊಟ್ಟೆ ತುಂಬ ಫಸ್ಟು, ಆಮೇಲೆ ರೆಡಿ ಆಗೋಣ. ಹಲೋ ಪಂಚು. ಹಲೋ ಮಿಂಚು, ಏನು ಬೇಕು ಫಸ್ಟು? ರೆಡಿ ಆಗ್ಬೇಕಾ ತಿಂಡಿ ಬೇಕಾ? ಆಂಟಿ ಬಿಟ್ಬಿಟ್ಟು ಬಂದ್ಬಿಟ್ರಿ ಅಂತ ತಿಂಡಿಗೆ. ಗೈಸ್ ಅಂತೂ ತಿಂಡಿಗೆ ಬಂದ್ವಿ, ಊಟ ಹಾಕಿಲ್ಲ, ಇನ್ನು ತಿಂಡಿ ಹಾಕಿಲ್ಲ. ವೆಯ್ಟ್ ಮಾಡ್ತಿದ್ದೀವಿ ತಿಂಡಿಗೆ. ಅವರಿಗೆಲ್ಲ ಹಾಕಿದ್ದಾರೆ ನೋಡಿ ಗೈಸ್, ನಮಗೆ ಮಾತ್ರ ಹಾಕಿಲ್ಲ ಇನ್ನು. ನಿಮಗಿಲ್ಲ ನಮಗೆ ಕೊಡಲ್ವಂತೆ ಗೈಸ್. ಕೊಡಲ್ಲ ಅಂದರೆ ನಾವು ಬಿಡೋದೇ ಇಲ್ಲ, ತಿನ್ನಲೇಬೇಕು. ಅಲ್ಲಿಗೆ ಹೋಗಿ ತಿನ್ಕೊಬರ್ತೀನಿ ನಾನು. ತಿಂಡಿ ಬಂತು. ಹಸೆ ದಿನ ಏನು ಶಾಸ್ತ್ರ ನಡೆಯುತ್ತೆ ಅಂತಂದರೆ, ನಮಗೆ ಬಟ್ಟೆ ಇಡೋ ಅಂಥದ್ದು ಒಂದು ಶಾಸ್ತ್ರ ಇರುತ್ತೆ. ಸೊ ಅದಾದಮೇಲೆ ಐನಾರ್ಗೆ ಕ್ರಿಯೆ ತಗೊಂಡು ಐನಾರ್ ಹತ್ರ ಪಾದುಳ್ಕ ಹಾಕೊಳ್ಳೋ ಅಂಥ ಶಾಸ್ತ್ರ ಇರುತ್ತೆ. ಇದನ್ನು ಎಲ್ಲರಿಗೂ ಕೊಡ್ತಾರೆ. ಏನೋ ಒಂದು ಶುದ್ಧಿ ಆಗಲಿ ಅನ್ನೋ ಒಂದು ರೀಸನಿಂದ ಇದನ್ನು ಮಾಡ್ತಾರೆ ಅಂತ ನನಗೆ ಗೊತ್ತಿರೋಂಗೆ. ಸೊ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್, ಓಕೆನಾ? ಫಸ್ಟ್ ಟೈಮ್ ನಮ್ಮಮ್ಮ ಮೇಕಪ್ ಮಾಡಿಸ್ಕೊಂಡಿದ್ರು ನನ್ನ ಹತ್ರ. ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿ ಕಾಣಿಸ್ತಿದೆ. ಸ್ಮೈಲ್ ಮೇಡಮ್, ಚೂರು ಕತ್ಬಕ್ಸು ಸ್ಮೈಲ್. ಏನು ನಮ್ಮ ಅತ್ತೆ ರೆಡಿ ಆಗ್ತಾ ಇದ್ದಾರೆ. ಹಾಯ್ ಹಾಯ್ ಬಂದ್ರೇನೆ. ನಾನು ರೆಡಿ ಆಗಿದ್ದೀನಿ. ನನ್ನ ಫುಲ್ ಔಟ್ಫಿಟ್ನ ನಾನು ಕೆಳಗಡೆ ಹೋಗಿ ತೋರಿಸ್ತೀನಿ. ಇವಾಗ ಆಲ್ರೆಡಿ ಕೂತ್ಕೊಂಡಿದ್ದೀನಿ ಹಂಗಾಗಿ. ಸೊ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನೋಡಮ್ಮ, ಚೆನ್ನಾಗಿ ಕಾಣಿಸ್ತಿದ್ದೀನ? ನಮ್ಮ ಅಮ್ಮನ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇವತ್ತು. ಚೆನ್ನಾಗಿ ಕಾಣಿಸ್ತಿದ್ದೀನಿ ಅದಕ್ಕೆ ಅದಕ್ಕೆ ನೋಡಿ ಅರ್ಪಿದಕ್ಕೆ ತೀಡ್ತೆ. ಹೆಂಗೆ ಕಾಣಿಸ್ತಿದ್ದೀನಿ ನಾನು? ಎದ್ನಿತ್ಕಂದ್ರೆ ನೋಡ್ಬೋದು. ಹೇಳ್ರಿ ಅದಕ್ಕೆ. ಚೆನ್ನಾಗಿ ಕಾಣಿಸ್ತಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳ್ತಾರೆ. ಫುಲ್ ಎದ್ದು ನಿಂತ್ಕೊಂಡು ತೋರಿಸ್ಬೇಕಂತೆ ಅವ್ರಿಗೆ. ಒಂದ್ಸಲ ತೋರಿಸ್ಬಿಟ್ಟು ಕೆಳಗಡೆ ಹೋಗಿ ಮಾತಾಡೋಣ ಬನ್ನಿ. ಅಮ್ಮ, ಆಂಟಿ ಅವರೆಲ್ಲ ರೆಡಿಯಾಗಿದ್ದಾರೆ. ಹಾಯ್ ಮಾಡು. ಅಮ್ಮ ಹೆಂಗೆ ಕಾಣಿಸ್ತಿದ್ದಾರೆ ಕಮೆಂಟ್ ಮಾಡಿ. ಫಸ್ಟ್ ಟೈಮು ಫೌಂಡೇಶನ್ ಎಲ್ಲ ಹಾಕೊಂಡು ಮೇಕಪ್ ಮಾಡೋದು, ಅದು ಇಷ್ಟ ಹಾಕಿರೋದು. ಆಂಟಿ ಹಾಯ್ ಮಾಡಿ ಆಂಟಿ. ಇದು ನೋಡಿ ಹೆಂಗೆ. ಏನೇನು ನೀವು ಏನಾಗ್ಬೇಕು ಹೇಳಿ? ಅಕ್ಕ ತಂಗಿನ ಅದಕ್ಕೆ ನಾದಿನ ನನಗೆ ನೆನಪಿದೆ, ನಿಮಗಿಲ್ಲ. ಇದು ಅರ್ಪಿತ್ ಅದಕ್ಕೆ ಅವ್ರ ಅಕ್ಕ. ಅಕ್ಕ ಅವ್ರ ಮಗಳು. ಇದು ಸೇಮ್ ಅರ್ಪಿತ್ ಅದಕ್ಕೆ ಥರನೇ ಇದೆ ಅಲ್ವಾ? ಹಾಯ್ ಎಲ್ಲರಿಗೂ. ಆಗಿದ್ದಾಳೆ, ತೋರಿಸ್ತೀನಿ ನೋಡಿ. ಇದು ಪಂಚು ಔಟ್ಫಿಟ್. ನಮ್ಮ ಅಕ್ಕ ಮ್ಯಾಚಿಂಗ್ ಅಮ್ಮ ಮಗಳು. ಗೈಸ್ ನೋಡಿ, ನಾನು ನಮ್ಮ ಅಕ್ಕ ಒಂದೇ ಥರ ಇದೀವ ಅಂತ.
ಸ್ವಲ್ಪ ಡಿಫ್ರೆನ್ಸ್ ಅನ್ಸ್ತೀವಿ. ಇವಳು ಟುಮ್ ಕಾಣಿಸ್ತಾಳೆ, ನಾನು ಕಟ್ಟಿದ್ರೆ ಕಾಣಿಸ್ತೀವಿ. ಅದೇನ ಅಕ್ಕ ಅಲ್ವಾ? ನಿಧಾನಕ್ಕೆ ಯೋಚನೆ ಮಾಡಿ ಹೇಳ್ತಾವಳು ಅವಳು. ಫೋಟೋ ತೆಕ್ಕೊಳ್ಳೋಣ ಅಂತ ಜಸ್ಟ್ ಹೊರಗಡೆ ಬಂದ್ವಿ. ಬಿಸಿಲು ನೋಡಿ ಗೈಸ್, ಕಾಲು ಇಡೋಕ್ಕಾಗ್ತಿಲ್ಲ, ಫುಲ್ಲು ಸುಟ್ಟೋಗ್ತದೆ ಹಂಗೆ ನೆಲ. ಈ ಥರ ಇದೆ. ನೋಡೋಣ ಫೋಟೋ ತೆಕ್ಕೊಳ್ಳೋಕ್ಕಾಗುತ್ತೆ ಇಲ್ಲ ನಮ್ಮ ಕಾಲು ಸುಟ್ಟೋಗುತ್ತಾ, ನೋಡೋಣ ಹೆಂಗಾಗುತ್ತೆ ಅಂತ. ನೋಡಿ ಹೆಂಗೆ ಕಾಣಿಸ್ತಿದ್ದಾರೆ ಪಾಪ. ಅವನಿಗಂತೂ ಪಾಪುದೇ ಆಗಿದೆ. ಪಾಪು ಮಲಗಿಸೋದು, ಪಾಪು ಎತ್ಕೊಳ್ಳೋದು, ಪಾಪಗೆ ರೆಡಿ ಮಾಡೋದು. ಗೈಸ್, ನಮ್ಮ ಕಡೆ ಮದುವೆ ಅಂತಂದರೆ ಮೊದಲನೇ ದಿನದ ಶಾಸ್ತ್ರ ಬಂದು ಇದಿರುತ್ತೆ, ಹಸೆ ಅಂತ ಹೇಳಿಬಿಟ್ಟು. ಸೊ ಹಸೆ ದಿನ ಏನು ಮಾಡ್ತಾರೆ, ಮನೆಯಲ್ಲಿ ಅಕ್ಕಿಯಲ್ಲಿ ಈ ಥರ ಡಿಸೈನ್ಸ್ ಎಲ್ಲ ಮಾಡಿ ಒಂದು ಹುಡುಗ ಒಂದು ಹುಡುಗಿ ಅಂತ ಹೇಳ್ಬಿಟ್ಟು ಆಚೆ ಈಚೆ ಸೈಡ್ ಡಿಸೈನ್ ಮಾಡಿದಾರಲ್ಲ ಮಿಡಲಲ್ಲಿ, ಅದು ಮತ್ತು ಕಳ್ಶದ ಡಿಸೈನ್ ಮಾಡ್ತಾರೆ. ಅದ್ರ ಮೇಲೆ ಹಸೆ ಮಣೆ ಹಾಕಿ ಹುಡುಗಿನ ಕೂರಿಸೋ ಅಂಥದ್ದು ಶಾಸ್ತ್ರ ಇರುತ್ತೆ. ಸೊ ಇದು ನಿಮ್ಮ ಫೈನಲ್ ಲುಕ್ ಹೇಗಿದೆ ಅಂತ ನೋಡ್ಬೋದು. ಸೂಪರಾಗಿ ಕಾಣಿಸ್ತದೆ, ತುಂಬ ಚೆನ್ನಾಗಿ ಕಾಣಿಸ್ತದೆ. ಅದು ಇನ್ನೂ ನೆಲ ಇನ್ನೂ ರೆಡ್ ಇದ್ದಿದ್ರೆ ಇನ್ನೂ ತುಂಬ ಬ್ರೈಟಾಗಿ ಕಾಣಿಸ್ತಿತ್ತು. ಜ್ಯೂಸ್ ಕುಡಿಯೋಕ್ಕೆ ನೋಡ್ಕೊಂಡು ನೋಡಿ ಅರ್ಪಿತಕ್ಕೆ ಸಿಗುತ್ತೆ ಬನ್ನಿ. ಜ್ಯೂಸ್ ಕುಡಿದ್ರೆ ನಮಗೆಲ್ಲಿ ಸಿಗುತ್ತೆ ಅಂತ ಫೈನಲಿ ಇಷ್ಟು ಜ್ಯೂಸ್ ಸಿಕ್ಕಿದೆ. ನೋಡೋಣ. ಗೈಸ್, ನಾನು ಅವಾಗಲೇ ಹೇಳ್ದಂಗೆ ಒಂದು ಹುಡುಗನ ಚಿತ್ರ ಇರುತ್ತೆ, ಒಂದು ಹುಡುಗಿ ಚಿತ್ರ ಇರುತ್ತೆ ಅಲ್ಲಿ. ಸೊ ಇವಾಗ ಹುಡುಗ ಇರಲ್ವಲ್ಲ, ಹಂಗಾಗಿ ಕಳ್ಜನ ಪಕ್ಕದಲ್ಲಿ ಕೂರಿಸಿ ಹುಡುಗಿನ ಪಕ್ಕದಲ್ಲಿ ಕೂರಿಸ್ತಾರೆ. ಆ ಥರ ಶಾಸ್ತ್ರ ಇರೋದು ಇವಾಗ. ಈ ಶಾಸ್ತ್ರ ಏನಪ್ಪ ಅಂತಂದರೆ 5 ಜನ ಮುತ್ತೈದೆಯರಿಗೆ ಮಡ್ಲು ತುಂಬ ಶಾಸ್ತ್ರ ಅಂತ ಹೇಳಿಬಿಟ್ಟು ಅವ್ರಿಗೆ ಚಿಗಣಿ, ಟಮಟ ಮತ್ತು ಬಾಳೆಹಣ್ಣು, ಹೂವು ಎಲ್ಲ ಕೊಟ್ಬಿಟ್ಟು ಸೆರ್ಗಿಗೆ ಕಟ್ಟೋ ಅಂಥ ಶಾಸ್ತ್ರ ಇದಾಗಿರುತ್ತೆ. ಪಾಪ ಗೈಸ್, ನಮ್ಮ ಹುಡುಗಿ ನೋಡಿ ಎಲ್ಲ ಶಾಸ್ತ್ರ ಅಂತ ಮುಳುಗೋಗಿದ್ದಾರೆ. ನಮ್ಮ ಹುಡುಗಿನ ಯಾರು ಮಾತಾಡ್ಸೋರೇ ಇಲ್ಲ. ಆ ಹುಡುಗಿ ಯಾವಾಗ ಹೊರಗಡೆ ಕರೀತಾರೋ ಅಂತ ಕಾಯ್ತಾ ಇದ್ದಾಳೆ. ಸುತ್ತಮುತ್ತ ಎಲ್ಲ ಜನನೇ ತುಂಬಿಕೊಂಡಿದ್ದಾರೆ. ಫುಲ್ ನಾಚಿ ನೀರಾಗಿದ್ದಾಳೆ ನಮ್ಮ ಹುಡುಗಿ ನೋಡಿ ಗೈಸ್. ಮಡ್ಸಿಲ್ಲ ನನಗೆ ಒಬ್ರು ಮಡ್ಸಿ ಅನ್ನೋದು ಒಬ್ರು ಬಿಡೋದ. ಗೈಸ್, ಅಂತೂ ಇಂತೂ ಫೈನಲಿ ನಮ್ಮ ಹುಡುಗಿ ಈಚೆ ಬಂದೇ ಬಿಟ್ಲು. ನೋಡಿ ಗೈಸ್ ಹೆಂಗೆ ಕಾಣಿಸ್ತಿದ್ದಾಳೆ. ನೋಡ್ತಾರೆ ನೋಡಲ್ಲ, ಏನಾಗ್ತಿದೆ ಇಲ್ಲಿ, ಯಾಕೆ ಗಾಬರಿ ಗೋಪಾಲ್ ಆರ್ತಿ ಮಾಡಿ ಹಸೆಮಣೆ ಮೇಲೆ ಹುಡುಗಿನ ಕೂರ್ಸಾದ್ಮೇಲೆ ನಾನು ಮತ್ತು ನಮ್ಮಿಬ್ಬರು ಅತ್ತಿಗೆ ಜೊತೆ ಆರತಿ ಮಾಡಿ ಅಕ್ಷತೆ ಹಾಕಿ ಶಕೆ ತಡೆಯೋಕ್ಕಾಗ್ದಲೇ ಹೊರಗಡೆ ಬಂದು ಕೆಲವೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಸ್ವಲ್ಪ ನೀರು ಜ್ಯೂಸು ಎಲ್ಲ ಕುಡಿದು ಅದಾದಮೇಲೆ ಮತ್ತೆ ಒಳಗಡೆ ಬಂದ್ವಿ. ತುಂಬ ಶಕೆ ಗೈಸ್, ತುಂಬ ಶಕೆ, ಇರೋಕ್ಕಾಗದೇ ಇಲ್ಲ, ಅಷ್ಟು ಶಕೆ ಇದೆ ಇಲ್ಲಿ. ಇವಾಗ ನಾನು ಪಂಚು ಮತ್ತು ಮಿಂಚು ವೀಡಿಯೋಸ್ ಮಾಡೋಣ ಅಂತ ಬಂದ್ವಿ, ಸ್ವಲ್ಪ ಟ್ರೆಂಡಿಂಗ್ ವೀಡಿಯೋಸು.
ಟ್ರೈ ಮಾಡಿದ್ವಿ, ಬಟ್ ಅದು ಹೆಂಗೆ ಬಂದಿದೆಯೋ ಗೊತ್ತಿಲ್ಲ. ಪಂಚುಗೆ ಮತ್ತು ಮಿಂಚುಗೆ ವೀಡಿಯೋಸ್ ಬೇಕಂತೆ, ಫೋಟೋಸ್ ಬೇಕಂತೆ, ತೆಕ್ಕೊಡೋಣ. ಸ್ವಲ್ಪ ಬಿಸಿಲಿದೆ, ತುಂಬ ಅಂದರೆ ತುಂಬಾ ಬಿಸಿಲಿದೆ. ಇಲ್ಲಿ ಕಡೆ ಎಲ್ಲ ನೋಡಿ ಗೈಸ್ ಈ ಥರ ಇದೆ. ಫೋಟೋಸ್ಗೆಲ್ಲ ಬಂದರೆ ಸಖತ್ತಾಗಿರುತ್ತೆ, ಫೋಟೋಸ್ ಎಲ್ಲ ಸೂಪರಾಗಿ ಬರುತ್ತೆ. ಬನ್ನಿ ಫೋಟೋಸ್ ವೀಡಿಯೋಸ್ ತಗೊಂಡು ಬೇಗ ಹೋಗೋಣ ಗೈಸ್. ವೀಡಿಯೋಸ್ ಅಂತೂ ಕಂಪ್ಲೀಟ್ ಆಯಿತು. ನಾನು ಮತ್ತು ಮಿಂಚು, ಪಂಚು ವಿಡಿಯೋಗ್ರಾಫರು ಫೋಟೋಸ್ ತೆಗೆಸ್ಕೊಂಡ್ಲು ಅಷ್ಟೇ. ಈ ಬಟ್ಟೆಲಿ ನಾವಿಬ್ಬರು ವೀಡಿಯೋಸ್ ಮಾಡಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಕೂಡ ಮಾಡಿ ಗೈಸ್. ನಾವಿಬ್ಬರು ಹೆಂಗೆ ಮಾಡಿದ್ವಿ ಅಂತ ಜಸ್ಟ್ ಟ್ರೈ ಮಾಡಿದ್ದೀವಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇ ನಡೀತಿದೆ ಒಳಗೆ ನೋಡೋಣ ಬನ್ನಿ. ಶೊಕ್ಕೆ ತಡಿಯೋಕ್ಕಾಗ್ದಲ್ಲೇ ಎಲ್ಲ ಓಡಿ ಬಂದ್ವಿ ಈಚೆ, ನೋಡೋಣ ಬನ್ನಿ ಗೈಸ್. ಈ ಶಾಸ್ತ್ರ ಏನು ಅಂತಂದರೆ ಮನೆಯಲ್ಲಿ ಮೊದಲನೇ ಹಸು ದಿನ ಮಿಂಚು ಅಂತ ಹೇಳ್ಬಿಟ್ಟು ಹಾಕ್ತಾರೆ ಕಾಲಿಗೆ. ಕಾಲುಂಗ್ರ ಅಂತಲೂ ಹೇಳ್ತಾರೆ, ನಮ್ಮ ಕಡೆ ಮಿಂಚು ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಸೋದರತ್ತೆ ಇದನ್ನು ಹಾಕೋ ಅಂಥದ್ದು ನೋಡಿ ಗೈಸ್. ನಿಮ್ಮ ಕಡೆನೂ ಈ ಶಾಸ್ತ್ರ ಇದೆಯಾ? ಇದು ಬಂದು ಚಪ್ರ ಪೂಜೆ ಅಂತಲೂ ಹೇಳ್ತಾರೆ. ಮತ್ತು ಅದ್ರ ಜೊತೆಗೆ 12 ಹಾಲ್ಗಂಬ ಅಂತ ಹೇಳ್ಬಿಟ್ಟು ನಡ್ತಾರೆ. ಆ ಹಾಲ್ಗಂಬಕ್ಕೆ ಏನೋ ಕಟ್ಬಿಟ್ಟು ಅದನ್ನು ಪೂಜೆ ಮಾಡಬೇಕು. ಆ ಪೂಜೆ ಮಾಡಾದಮೇಲೆ ಮೇಲ್ಗಡೆ ಕಾಯಿ, ಬಾಳೆಹಣ್ಣು, ಎಲೆ ಅಡಿಕೆ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಪಂಚೆನ ಕಟ್ತಾರೆ. ಇದು ನಮ್ಮ ಕಡೆ ಆಗುವಂಥ ಶಾಸ್ತ್ರ ಪದ್ಧತಿಗಳು. ಮಿಂಚು ಅಕ್ಕ, ಅದಕ್ಕೆ ಅವರೆಲ್ಲ ಆ ಕಡೆ ಕೂತಿದ್ದಾರೆ ಊಟಕ್ಕೆ. ಈ ಕಡೆ ನಾನು, ಅದಕ್ಕೆ ಅಮ್ಮ, ಪಂಚು ಎಲ್ಲ ಈಚೆ ಸೈಡ್ ಕೂತಿದ್ದಾರೆ. ಇದೇ ಗ್ಯಾಪಲ್ಲಿ ನಮ್ಮ ಅದಕ್ಕೆ ಊಟ ಮಾಡಿ ಒಂದು ರೌಂಡ್ ನಿದ್ದೆನೂ ಆಯಿತು. ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಆಗಿದೆ. ಎಲ್ಲ ಫುಲ್ ಎಲ್ಲೋ 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 ಎಲ್ಲ ಎಲ್ಲೋ ದಟ್ಟಿ ಫೆಲ್ಲೋ ಕಲರಲ್ಲಿ ಇದ್ದಾರೆ. ಎಲ್ಲರೂ ಒಂದ್ಸಲ ಹಾಯ್ ಮಾಡಿ. ಹಾಯ್ ಹಾಯ್ ಎಲ್ಲ ಹಾಯ್ ಮಾಡಿ. ಹುಡುಗಿನೂ ರೆಡಿ ಆಗಿದ್ದಾರೆ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಅಲ್ಲಿ ಹಾಯ್ ಮಾಡು. ಹಾಯ್ ಜನಗಳು ಎಲ್ಲ ಕಲರ್ ಬಿಟ್ಟು ಎಲ್ಲ ಕಲರ್ ಮಿಕ್ಸ್, ಎಲ್ಲ ಕಲರ್ ಮಿಕ್ಸ್ ಆಯ್ತು. ಒಂದೇ ಸಲ ಹಚ್ಬೇಕು. ಅವು ಬಿಡಿ, ಆಯ್ತು ಬಿಡಿ. ಸ್ವಲ್ಪ ಕ್ಲೋಸ್ ಆಗಿ ಓಕೆ. ಸ್ವಲ್ಪ ಇನ್ನೇ ಹೋಗಿ. ಓಕೆ, ಇಲ್ಲಿ ನೋಡಿ, ಒಂದ್ಸಲ ಹಾಯ್ ಮಾಡಿ, ಹಂಗೆ ಹಾಯ್ ಮಾಡಿ. ಎಲ್ಲ ಒಂದ್ಸಲ ಆಲ್ ದ ಬೆಸ್ಟ್ ಹೇಳಿ, ಹಂಗೆ ಜೋರಾಗಿ ಹೇಳಿ. ಇನ್ನೊಂದ್ಸಲಿ ಒಂದು ಮಾತು. ಓಕೆ, ರೆಡಿ? ಓಕೆ, ಹೇಳಿ, ಈಗ ಹೇಳಿ. ಆಲ್ಮೋಸ್ಟ್ ಶಾಸ್ತ್ರ ನಡೀತಿದೆ, ಹಳದಿ ಶಾಸ್ತ್ರ. ನಮಗೆ ಟೈಮ್ ಆಯಿತು ಮನೆಗೆ, ಸೊ ಅದಕ್ಕೆ ಹೊರಡೋಣ ಅಂತ ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ನೋಡಿ ನಮ್ಮ ಅತ್ತಿಗೆ ನಂಗೆ ಹೇಳ್ದಂಗೆ ಲಗೇಜ್ ಸಮೇತ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮನ್ನೆಲ್ಲ ಬಿಟ್ಟು. ಇವಾಗ ನಾನು ಹೋಗಿ ಈ ಡ್ರೆಸ್ ಚೇಂಜ್ ಮಾಡಿಕೊಂಡು ನೆನ್ನೆ ಹಾಕೊಂಬಂದಿನ ಡ್ರೆಸ್ ಹಾಕ್ಕೊಂಡು ಹೊರಡಬೇಕು. ಸೊ ಇವತ್ತಿಗೆ ಇಲ್ಲಿ ಈ ವಿಡಿಯೋ ಎಂಡ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಿ ಯು ಸೂನ್, ಬಾಯ್.